ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ವಿಮಾನದಲ್ಲಿ ನೆಚ್ಚಿನ ಸೀಟ್ ಆಯ್ಕೆ ನಿರ್ಧಾರಕ್ಕೆ ತಾತ್ಕಾಲಿಕ ತಡೆ, ಸಂಸ್ಥೆಗಳ ಆಕ್ಷೇಪದ ಹಿನ್ನೆಲೆಯಲ್ಲಿ ಸರ್ಕಾರದ ನಡೆ. ಅಂಚೆ ಇಲಾಖೆಯಿಂದ ಫಿಲಾಟೆಲಿ ಪಾಸ್ಪೋರ್ಟ್ ಲೋಕಾರ್ಪಣೆ, ಮಾಹಿತಿಯ ತುಚ್ಛಕ್ಕೆ ಮನಸೋತ ಪ್ರವಾಸಿ ಲೋಕ. ಸನ್ನದ್ದಾಗಿ ಬದಲಾದ ಓಮನ್ನ ದಕ್ಷಿಣ ಪ್ರಾಂತ್ಯ, ಪ್ರಾರಂಭವಾಗಿದೆ ಜಬಲ್ ಅಖ್ತರ್ ರೋಸ್ ಫೆಸ್ಟಿವಲ್ ಹವಾ. ಸ್ಪಿರಿಚುವಲ್ ಟೂರಿಸಂ ಹಬ್ಬದ ಉತ್ತರ ಪ್ರದೇಶ, ಪಿಕ್ಚರ್ ಅಭಿ ಬಾಕಿ ಹೇ ಎಂದ ಪ್ರವಾಸೋದ್ಯಮ ಸಚಿವಾಲಯ. ವಿಮಾನಯಾನ ಸಂಸ್ಥೆಗಳು 60% ಆಸನಗಳನ್ನು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ನೀಡಬೇಕು ಎಂದು ಕೇಂದ್ರ ಸರ್ಕಾರ ಆದೇಶಿಸಿತ್ತು. ಹೊಸ ಮಾರ್ಗಸೂಚಿಗಳ ಬಗ್ಗೆ ವಿಮಾನಯಾನ ಸಂಸ್ಥೆಗಳು ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ತಡೆ ವಿಧಿಸಲಾಗಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ವಿಮಾನದಲ್ಲಿ ಸುಮಾರು 20% ಆಸನಗಳನ್ನು ಯಾವುದೇ ಶುಲ್ಕವಿಲ್ಲದೆ ಬುಕ್ ಮಾಡಬಹುದು. ಉಳಿದ ಆಸನಗಳಿಗಾಗಿ ಶುಲ್ಕ ವಿಧಿಸಲಾಗುತ್ತದೆ. ಮಾರ್ಚ್ 18ರಂದು ಹೊರಡಿಸಿದ್ದ ಆದೇಶದ ಅನುಸಾರ ಪ್ರಯಾಣಿಕರಿಂದ 60% ಸೀಟುಗಳಿಗೆ ಹೆಚ್ಚುವರಿ ಶುಲ್ಕ ವಿಧಿಸಬಾರದು ಎಂದು ಕೇಂದ್ರ ಸಚಿವಾಲಯ ತಿಳಿಸಿತ್ತು. ಈಗ ಈ ಆದೇಶಕ್ಕೆ ತಡೆ ನೀಡಲಾಗಿದೆ. ಈ ಕುರಿತು ವಿಮಾನಯಾನ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕರ್ನಾಟಕ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಲಿಮಿಟೆಡ್ ಎಡಿಷನ್ ಫಿಲಾಟೆಲಿ ಪಾಸ್ಪೋರ್ಟ್ ಬಿಡುಗಡೆ ಮಾಡಿದೆ. ರಾಜ್ಯದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಪಾಸ್ಪೋರ್ಟ್ ಲೋಕಾರ್ಪಣೆ ಮಾಡಲಾಗಿದೆ ಎಂದು ಅಂಚೆ ಇಲಾಖೆ ತಿಳಿಸಿದೆ. ಪ್ರವಾಸಿಗರಿಗೆ ಕರ್ನಾಟಕದ ಐತಿಹಾಸಿಕ ತಾಣಗಳಿಗೆ ಭೇಟಿ ನೀಡಲು ಮತ್ತು ಹತ್ತಿರದ ಅಂಚೆ ಕಚೇರಿಯಲ್ಲಿ ನಶಿಸಿ ಹೋಗಿರುವ ಸ್ಥಳದ ಅಂಚೆ ಚೀಟಿಗಳನ್ನು ಪಡೆಯಲು ಇದು ಪೂರಕವಾಗಲಿದೆ. ವಿಶೇಷವೇನೆಂದರೆ ಸ್ಟ್ಯಾಂಪ್ ಜೊತೆಗೆ ಪಾಸ್ಪೋರ್ಟ್ನ ಎಡಭಾಗದ ಪುಟಗಳಲ್ಲಿ ಐತಿಹಾಸಿಕ ಸ್ಥಳ ಅಥವಾ ಘಟನೆಯ ಸಂಕ್ಷಿಪ್ತ ವಿವರಣೆಯನ್ನು ನೀಡಲಾಗಿದೆ. ಇದಲ್ಲದೆ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಉಪಯುಕ್ತ ಮಾಹಿತಿಗಳನ್ನು ಮುದ್ರಿಸಲಾಗಿದ್ದು, ಅಂಚೆ ಇಲಾಖೆಯ ಈ ವಿಭಿನ್ನ ಪ್ರಯತ್ನಕ್ಕೆ ಪ್ರವಾಸಿ ಲೋಕ ಫಿದಾ ಆಗಿದೆ. ನೈರೋಬಿ ಜಗತ್ತಿನ ಏಕೈಕ ನಗರವಾಗಿದ್ದು, ನಗರದ ಗಡಿ ಭಾಗದಲ್ಲೇ ಅಪ್ಪಟ ವನ್ಯಜೀವಿಗಳ ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ. ನೀವು ನಗರದ ಎತ್ತರದ ಕಟ್ಟಡಗಳ ಹಿನ್ನೆಲೆಯಲ್ಲಿ ಜಿರಾಫೆಗಳು, ಸಿಂಹಗಳು ಮತ್ತು ಖಡ್ಗಮೃಗಗಳು ಮುಕ್ತವಾಗಿ ಅಡ್ಡಾಡುವುದನ್ನು ನೋಡಬಹುದು. ವಿಮಾನ ನಿಲ್ದಾಣದಿಂದ ನಗರಕ್ಕೆ ಹೋಗುವ ದಾರಿಯಲ್ಲೇ ನಿಮಗೆ ಸಿಂಹಗಳ ದರ್ಶನವಾದರೂ ಅಚ್ಚರಿಯಿಲ್ಲ. ನಗರದ ಮಧ್ಯೆ ಹರಿಯುವ ನೈರೋಬಿ ನದಿಯಿಂದಾಗಿ ಈ ಹೆಸರು ಬಂದಿದೆ. ಆಫ್ರಿಕಾದ ಇತರೆ ಭಾಗಗಳಿಗೆ ಹೋಲಿಸಿದ್ರೆ ಇಲ್ಲಿನ ಹವಾಮಾನ ವರ್ಷಪೂರ್ತಿ ಹಿತಕರವಾಗಿರುತ್ತದೆ. ನೀವು ನೈರೋಬಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ನಿಮ್ಮ ಬಳಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಿದ್ದರೆ ಭಾರೀ ದಂಡ ತರಬೇಕಾಗುತ್ತದೆ. ಇದು ಪ್ರವಾಸಿಗರಿಗೆ ಸ್ವಲ್ಪ ಕಷ್ಟವೆನಿಸಿದ್ರೂ ನಗರದ ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಇದು ಜಗತ್ತಿಗೆ ಮಾದರಿಯಾಗಿದೆ. ಹಾಗಾದ್ರೆ ನೈರೋಬಿ ಯಾವ ದೇಶದ ರಾಜಧಾನಿ? ಜಬಲ್ ಅಖ್ತರ್ ರೋಸ್ ಫೆಸ್ಟಿವಲ್ ಓಮನ್ ದೇಶದ ಪ್ರಖ್ಯಾತ ಸೀಸನಲ್ ಹಬ್ಬಗಳಲ್ಲಿ ಒಂದು. ಪ್ರತಿ ವರ್ಷ ಆಯೋಜಿಸಲಾಗುವ ಈ ಸುಂದರ ಹಬ್ಬ ಪರ್ವತ ಪ್ರದೇಶದ ನೈಸರ್ಗಿಕ ಸೌಂದರ್ಯವನ್ನ ಪ್ರವಾಸಿಗರಿಗೆ ಪರಿಚಯಿಸುವಲ್ಲಿ ಮತ್ತು ಪ್ರವಾಸೋದ್ಯಮವನ್ನ ಉತ್ತೇಜಿಸುವಲ್ಲಿ ಯಶಸ್ವಿಯಾಗಿದೆ. ದಖ್ಲಿಯಾ ಗವರ್ನರೇಟ್ ಮಾರ್ಚ್ 30ರಿಂದ ಜಬಲ್ ಅಖ್ತರ್ನಲ್ಲಿ ಈ ಆಕರ್ಷಕ ಹಬ್ಬಕ್ಕೆ ಚಾಲನೆ ನೀಡಿದ್ದು, ಒಮಾನಿ ರೋಸ್ ವಾಟರ್ ಉತ್ಪಾದಿಸಲು ಸ್ಥಳೀಯ ರೈತರು ಬಳಸುವ ಸಾಂಪ್ರದಾಯಿಕ ಪದ್ಧತಿ, ತಯಾರಿಸುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳಲು ಜಬಲ್ ಅಖ್ತರ್ ರೋಸ್ ಫೆಸ್ಟಿವಲ್ ಪರ್ಫೆಕ್ಟ್ ಸ್ಪಾಟ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಪರಂಪರೆಯನ್ನು ಪ್ರತಿಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಳಗೊಂಡಿದ್ದು, ಸ್ಥಳೀಯ ಕ್ರೀಡೆಗಳನ್ನು ಕೂಡ ಉತ್ತೇಜಿಸುವ ಮೂಲಕ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಮೆರುಗು ಹೆಚ್ಚಲಿದೆ. ವಿಲಾಯತ್ನ ಪ್ರಮುಖ ಕೃಷಿ ಉತ್ಪನ್ನಗಳಲ್ಲಿ ಒಂದಾದ ಒಮಾನಿ ರೋಸ್ ವಾಟರ್ ಉತ್ಪಾದನೆ ಸ್ಥಳೀಯ ಪಾರಂಪರಿಕ ಹೆಗ್ಗುರುತಾಗಿದೆ ಎಂದು ದಖ್ಲಿಯಾದ ಹಣಕಾಸು ವ್ಯವಹಾರಗಳ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಭಾರತದ ಸ್ಪಿರಿಚುವಲ್ ಟೂರಿಸಂ ಹಬ್ ಆಗುವಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಅಭಿಪ್ರಾಯಪಟ್ಟಿದೆ. ದೇಶದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು ಉತ್ತರ ಪ್ರದೇಶ ರಾಜ್ಯದಲ್ಲಿದ್ದು, ಪ್ರವಾಸೋದ್ಯಮ ಚಟುವಟಿಕೆಗಳು ಭರದಿಂದ ಸಾಗುತ್ತಿದೆ ಎಂದು ವರದಿಗಳು ತಿಳಿಸಿದೆ. ಅಧಿಕೃತ ಅಂಕಿಅಂಶದ ಪ್ರಕಾರ 2025ರಲ್ಲಿ ಯುಪಿಯ ಅಯೋಧ್ಯೆ, ವಾರಾಣಸಿ ಸೇರಿದಂತೆ ಅನೇಕ ಸ್ಥಳಗಳಿಗೆ 137 ಕೋಟಿಗೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ತಿಳಿದುಬಂದಿದೆ. ಕಳೆದ ವರ್ಷ ಉತ್ತರ ಪ್ರದೇಶ
ಪ್ರದೇಶದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದ ಮಹಾಕುಂಭಮೇಳ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಮೊದಲ ರಾಮನವಮಿ ಸಂಭ್ರಮ ಮುಂತಾದ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿದರು. ಇದಲ್ಲದೆ ದೇಶೀಯ ಪ್ರವಾಸೋದ್ಯಮದಲ್ಲಿ ವಾರಾಣಸಿ ಅಮೂಲ್ಯವಾದ ಸ್ಥಾನವನ್ನ ಪಡೆದಿದೆ. ಇದನ್ನೆಲ್ಲ ಗಮನದಲ್ಲಿರಿಸಿ ಪ್ರವಾಸಿ ಕ್ಷೇತ್ರ ಅಭಿವೃದ್ಧಿ ಯೋಜನೆಯನ್ನ ರೂಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಯುಪಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಾಣುವ ನಿರೀಕ್ಷೆಯನ್ನ ಪ್ರವಾಸೋದ್ಯಮ ವಲಯ ವ್ಯಕ್ತಪಡಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಹೈದರ್ ಅಲಿ 1760ರ ವೇಳೆ ಬೆಂಗಳೂರಿನಲ್ಲಿ ಸ್ಥಾಪಿಸಿದ ಐತಿಹಾಸಿಕ ಉದ್ಯಾನವನ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ವೇ ವಿಶ್ವ. ನಮಸ್ಕಾರ.